ಮತ್ತು ಲಾಸ್ಟ್ ಫ್ಯೂ ಟೈಮಿಂದ ನೋಡ್ತಾ ಇದ್ರೆ ಒಂದು ಸ್ವಲ್ಪ ಕೆಲವು ವರ್ಷಗಳಿಂದ ಕೋವಿಡ್ ಬಂದಾದಮೇಲೆ ಡಾಕ್ಟರ್ ಆ್ಯಕ್ಚುಲಿ ಎಲ್ಲ 18 ಇಯರ್ಸಿಂದ 35 ರೇಂಜ್ವರೆಗೂ ತುಂಬ ಹಾರ್ಟ್ ಅಟ್ಯಾಕ್ಸ್ ಆಗಿ ಆ್ಯಕ್ಚುಲಿ ತುಂಬ ಜನ ಸಾಯ್ತಿದ್ದಾರೆ ಈಗ. ಅದಕ್ಕೆ ಕೋವಿಡೇ ಕಾರಣನ ಅಥವಾ ಬೇರೆ ಏನಾದರೂ ಕಾರಣಗಳಿರ್ಬೋದು? ಕೋವಿಡೇ ಕಾರಣ ಅಲ್ಲ. ಕೋವಿಡ್ ಇಂಥ ಸಾಂಕ್ರಾಮಿಕ ಯಾವಾಗಲೂ ಅದರ ಇಂಪ್ಯಾಕ್ಟ್ ಮಾಡೋದಿದ್ರೆ ಬಂದ ತಕ್ಷಣ ಅದು ಇಂಪ್ಯಾಕ್ಟ್ ಮಾಡಿ ಹೋಗ್ತದೆ. ಅದು ನಂತರ ಮತ್ತೊಂದು ಡಿಸೀಸ್ ಪ್ರೊಸೆಸನ್ನು ಅದು ಸ್ಟಾರ್ಟ್ ಮಾಡೋದಿಲ್ಲ ಬಾಡಿಯಲ್ಲಿ. ಅದು ಆ ವೈರಾಣು ಇನ್ನೊಂದು ಡಿಸೀಸ್, ಈಗ ಒಬ್ಬರಿಗೆ ಡೆಂಗು ಬಂದಿದೆ, ಅದು ಇನ್ನೊಂದು ಡಿಸೀಸ್ ಪ್ರೊಸೆಸನ್ನು ಬಾಡಿಯಲ್ಲಿ ಟಿ ಬಿಯನ್ನು ಡೆವಲಪ್ ಮಾಡ್ತಾ ಹೋಗೋದು ಹಾಗೆ ಮಾಡೋದಿಲ್ಲ ಅದು, ಅಥವಾ ಹಾರ್ಟ್ ಪ್ರಾಬ್ಲಮ್ ಡೆವಲಪ್ ಮಾಡೋದು ಹಾಗೆ ಮಾಡೋದಿಲ್ಲ. ಆ ಸಿಸ್ಟಮ್ನನ್ನು ವೀಕ್ ಮಾಡಿ ಹೋಗ್ತದೆ. ಅಲ್ಲಿಗೆ ಬಂದು ಅಟ್ಯಾಕ್ ಮಾಡಿತ್ತು, ಆ ಸಿಸ್ಟಮ್ನನ್ನು ವೀಕ್ ಮಾಡಿತ್ತು. ಅದು ನಾವು ಈ ಡಿಸೀಸ್ ಬರಬಾರ್ದು ಅಂತ ಏನೆಲ್ಲ ಬೇರೆ ಬೇರೆ ಮೆಷರ್ಗಳನ್ನು ತಗೊಂಡಿರ್ತೇವಲ್ವ, ಆ ಮೆಷರ್ಗಳಿಂದಾಗಿ ಅದು ನಮ್ಮ ಬಾಡಿಯನ್ನು ಅದು ಯಾವ ರೀತಿಯೆಲ್ಲ ಆ್ಯಕ್ಟ್ ಆಗ್ತದೆ ಅಂತ ಹೇಳೋದು ಗೊತ್ತಿರೋದಿಲ್ಲ. ಮತ್ತು ಕೆಲವೊಮ್ಮೆ ಸಂಶೋಧನೆಗಳು ನಡೆಯದೆ ತುರಾತುರಿಯಲ್ಲಿ ಅದು ಭಾಳ ಬೇಗ ಮಾರ್ಕೆಟಿಗೆ ಬಂದಿರ್ತದೆ. ಯಾವುದೇ ಸಂಶೋಧನೆಗಳು ನಡೆಯದೆ ಅದು ಅದರ ನೆಗೆಟಿವ್ ಎಫೆಕ್ಟ್ ಏನು ಪಾಸಿಟಿವ್ ಎಫೆಕ್ಟ್ ಏನು ಅಂತ ಹೇಳೋದು ಗೊತ್ತಿಲ್ಲದೆ ಅದು ಮಾರ್ಕೆಟಿಗೆ ಬಂದಿರ್ತದೆ. ಸೊ ಅದೆಲ್ಲ ತಗೊಂಡಾಗ ಅದರ ಇಂಪ್ಯಾಕ್ಟ್ಗಳು ಸಾಕಷ್ಟು ವಿಜ್ಞಾನಿಗಳು ವಿಶ್ವದಾದ್ಯಂತ ಎಚ್ಚರಿಕೆ ಕೊಟ್ಟಿದ್ದರು. ಆಮೇಲೆ ಯಾವಾಗಲೂ ನಾವು ಗೊತ್ತಿರಬೇಕೇನು ಅಂತ ಹೇಳಿದರೆ, ನಮ್ಮ ದೇಹವನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು ನಮ್ಮ ಫುಡ್ಡಿನ ಮೂಲಕ, ನಮ್ಮ ಡೈಲಿ ರೆಜಿಮೆನ್ನ ಮೂಲಕ. ಆಯುರ್ವೇದದಲ್ಲಿ ಡೈಲಿ ರೆಜಿಮೆನ್ನಲ್ಲಿ ತುಂಬ ವಿಷಯಗಳನ್ನು ಹೇಳಿದ್ದಾರೆ, ಹೇಗೆ ನಮ್ಮ ಬಾಡಿಯನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅಂತ. ಆಮೇಲೆ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿದರು, ಅದರಲ್ಲೂ ಬಾಡಿಯನ್ನು ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅಂತ ಹೇಳಿದ್ದಾರೆ. ಹೀಗೆ ಈ ರೀತಿಯಲ್ಲಿ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಬಿಟ್ಟರೆ ಬೇರೆ ಒಂದೊಂದು ಡಿಸೀಸಿಗೆ ನೀವು ಒಂದೊಂದು ವ್ಯಾಕ್ಸಿನ್ಗಳು ಅಥವಾ ಈ ರೀತಿಯಲ್ಲಿ ಮಾಡ್ತಾ ಹೋದರೆ ಅದಕ್ಕೆ ಎಂಡ್ ಅಂತ ಹೇಳೋದಿಲ್ಲ. ಕಾಯಿಲೆಗಳೊಂದು 4000 ಕಾಯಿಲೆಗಳಿದೆ. ನೀವು ಒಂದು 30 ವರ್ಷ ಹಿಂದೆ, 30-40 ವರ್ಷ ಹಿಂದೆ ಕೇವಲ ಒಂದು 3-4 ವ್ಯಾಕ್ಸಿನ್ಗಳಿತ್ತು. ಈಗ ಒಂದು 50-100 ತನಕ ಹೋಗಿದೆ ಅದು. ಎಲ್ಲದಕ್ಕೂ ವ್ಯಾಕ್ಸಿನ್, ಪ್ರತಿಯೊಂದಕ್ಕೂ ಸಪ್ರೇಟ್ ವ್ಯಾಕ್ಸಿನ್ಗಳು. ಹಾಗಾದರೆ ಇನ್ನೂ ಸೈನ್ಸ್ ಡೆವಲಪ್ ಆಗ್ತಾ ಹೋದಾಗೆ 3000 ವ್ಯಾಕ್ಸಿನ್ ಅಂತ ಆದರೆ ಒಬ್ಬರು ಕಾಯಿಲೆ ಅತ್ಯಂತ ಹೆಚ್ಚು ಕಾಯಿಲೆ ಇರುವವರು ಕೂಡ 3000 ಇಂಜೆಕ್ಷನ್ಗಳನ್ನು ತಗೊಂಡಿರೋದಿಲ್ಲ. ಹಾಗಾಗಿ ಕಾಯಿಲೆ ಇಲ್ಲದೆ ನಾವು ಕಾಯಿಲೆ ತಡಿಲಿಕ್ಕೆ ಅಷ್ಟು ವ್ಯಾಕ್ಸಿನ್ ತಗೊಳ್ಬೇಕಾಗ್ತದೆ ಅಂತ ಹೇಳಿದರೆ ಜನರಿಗೆ ಅರ್ಥ ಆಗ್ತದೆ ಅಂತ ಹೇಳಿದ್ರೆ, ಇದು ಈ ಕಾನ್ಸೆಪ್ಟ್ನಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತ. ಏನು ಮಿಸ್ಟೇಕ್ ಅಂತೇಳಿ ಅಷ್ಟು 3000 ತನಕ ಡೆವಲಪ್ ಆಗಬೇಕಾದ ಅಗತ್ಯ ಇಲ್ಲ. ಒಂದು 100 ವ್ಯಾಕ್ಸಿನ್ನ ತಗೊಳ್ಬೇಕು ಅಂತ ಬರಲಿ. ಈಗ ಒಂದು 50 30-40 ತಗೊಳ್ತಾ ಇದ್ದಾರೆ, 100 ವ್ಯಾಕ್ಸಿನ್ ತಗೊಳ್ಬೇಕು ಅಂತ ಬರಲಿ. ಆಗ ಜನರು ಥಿಂಕ್ ಮಾಡ್ತಾರೆ ಇದೇನೋ ಕಾನ್ಸೆಪ್ಟ್ನಲ್ಲಿ ರಾಂಗ್ ಇದೆ ಅಂತ. ಯಾಕೆಂತೇಳಿದರೆ ಎಷ್ಟೋ ಜನರು ಕಾಯಿಲೆ ಇಲ್ಲದೆ ಎಷ್ಟೋ ವರ್ಷಗಳಿರ್ತಾರೆ, ಒಂದೇ ಒಂದು ಇಂಜೆಕ್ಷನ್ ತಗೊಂಡಿರೋದಿಲ್ಲ. ಇದು ಕಾಯಿಲೆ ಇಲ್ಲದೆ ಹೋಗಿ ಚುಚ್ಚಿಸ್ಕೊಳ್ಳೋದು ಅಂತೇಳಿ ಇದೇನೋ ತಪ್ಪಿದೆ ಅಂತ ಅರ್ಥ ಆಗ್ತದೆ ಜನರಿಗೆ. ಹಾಗಾದರೆ ಒಂದು ಕ್ಲಾಸ್ನಲ್ಲಿ ಒಬ್ಬ ರೌಡಿ ಇದ್ದಾನೆ ಅಂತ ಇಟ್ಕೊಳ್ಳಿ. ಒಬ್ಬ ಹುಡುಗ ತುಂಬ, ಅವರ ತಂದೆ ರೌಡಿ, ಅವನು ರೌಡಿಸಮ್ ಮಾಡ್ತಾ ಇದ್ದಾನೆ ಹುಡುಗ. ಹಾಗಿದ್ರೆ ಅದನ್ನು ಫೇಸ್ ಮಾಡಲಿಕ್ಕೆ ಚಿಕ್ಕ ಪ್ರಮಾಣದಲ್ಲಿ ನಿಮ್ಮ ಮಗಳನ್ನು ಕೂಡ ರೌಡಿ ಮಾಡೋದಲ್ಲ, ಚಿಕ್ಕ ರೌಡಿ ಮಾಡಿಬಿಡೋದಲ್ಲ ಅವನನ್ನು ಫೇಸ್ ಮಾಡಲಿಕ್ಕೆ. ಅವನಿಗೇನು ಮಾಡಬೇಕಾದ್ದು ಅಂತ ಹೇಳಿದ್ರೆ, ನೀವು ಕರಾಟೆ ಕಲಿಸ್ಬೇಕು, ಇನ್ನು ಕುಂಫು ಕಲಿಸ್ಬೇಕು, ಅಥವಾ ಬೇರೆ ಟೆಕ್ವಾಂಡೋ ಕಲಿಸ್ಬೇಕು, ಬಾಡಿಯನ್ನು ಕರಾಟೆ ಕಲಿಸ್ಬೇಕು. ಅವನ ಬಾಡಿಯನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳಿಕ್ಕೆ ಏನು ಕಲಿಸ್ಬೇಕು ಅದನ್ನು ಮಾಡಬೇಕಾದ್ದು. ಆಗ ಅವರನ್ನು ಫೇಸ್ ಮಾಡಲಿಕ್ಕೆ ಫಿಟ್ ಆಗ್ತಾನೆ. ಅದು ಯಾರೇ ರೆಡಿಯಾಗಿ ಬಂದರೂ ಕೂಡ ಅವನು ರೆಡಿ ಆಗ್ತಾನೆ, ಹೊರತು ನಿಮ್ಮ ಮಕ್ಕಳನ್ನೇ ಚಿಕ್ಕ ರೌಡಿ ಮಾಡಲಿಕ್ಕೆ ಹೊರಡೋದಲ್ಲ. ಹಾಗೆ ಈ ವ್ಯಾಕ್ಸಿನ್ನ ಕಾನ್ಸೆಪ್ಟ್ ಹೇಗೆ ಅಂತೇಳಿದ್ರೆ, ಆ ಡಿಸೀಸಿನ ಅಂಶವನ್ನೇ ದೇಹಕ್ಕೆ ತಗೊಂಡು ನಿಮ್ಮ ಬಾಡಿಯನ್ನು ರೆಡಿ ಮಾಡ್ತಾ ಹೋಗೋದು ಅದನ್ನು ಫೇಸ್ ಮಾಡಲಿಕ್ಕೆ. ಆ ಕಾನ್ಸೆಪ್ಟ್ ರಾಂಗ್ ಅಂತ ನನ್ನ ಒಪಿನಿಯನ್. ಹಾಗಾಗಿ ಅದರ ಬದಲು ಈ ರೀತಿಯಲ್ಲಿ ಆಯುರ್ವೇದ ಹೇಳಿದ ಡೈಲಿ ರೆಜಿಮೆನ್, ಸೀಸನಲ್ ರೆಜಿಮೆನ್, ಪ್ರತಿಯೊಂದು ಏನೆಲ್ಲ ಹೇಳಿದ್ದಾರೆ, ಮತ್ತು ನಮ್ಮ ಹ್ಯಾಬಿಟ್ಗಳು ಹೇಗಿರಬೇಕು, ಸದ್ವೃತ್ತ ಸ್ವಸ್ಥವೃತ್ತ ಅಂದರೆ ರೈಟ್ ಕಂಡಕ್ಟ್ ಹೇಗೆಲ್ಲ ಇರಬೇಕು, ಆಮೇಲೆ ಸ್ವಸ್ಥವೃತ್ತ ಹೆಲ್ದಿ ರೆಜಿಮೆನ್ ಯಾವುದೆಲ್ಲ ಇದೆ ಅದು, ಡೈಲಿ ರೆಜಿಮೆನ್ ಪ್ರತಿ ದಿವಸ ಏನೆಲ್ಲ ಮಾಡಬೇಕು, ಬಾಡಿ ಸ್ಟ್ರೆಂಥನ್ ಮಾಡಲಿಕ್ಕೆ ತುಂಬ ವಿಚಾರಗಳನ್ನು ಹೇಳಿದ್ದಾರೆ, ತುಂಬ ಇದೆ, ಅನೇಕ ಇದೆ. ಆಮೇಲೆ ಸೀಸನಲ್ ರೆಜಿಮೆನ್, ಈಗ ನಾನು ಹೇಳಿದ್ದು ಋತುಚರ್ಯೆ ಅಂತ, ಬೇರೆ ಬೇರೆ ಸೀಸನಿಗೆ ಸರಿಯಾಗಿ ಹೇಗಿರಬೇಕು, ರಾತ್ರಿ ಚರ್ಯೆ, ಈಗ ಇದಿಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಇದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡ್ರೆ ಅದು ಪೂರ್ತಿ ಪ್ರತಿಯೊಬ್ಬರಿಗೆ ಆಗೋದಿಲ್ಲ. ಆದರೆ ಒಂದು ಸಮುದ್ರದಿಂದ ನೀವು ಎಷ್ಟು ದೊಡ್ಡ ತಂಬಿಗೆ ತಗೊಂಡೋದ್ರೆ ಅದರಲ್ಲಿ ಅಷ್ಟು ನೀರು ತರಲಿಕ್ಕೆ ಆಗ್ತದೆ, ಒಂದು ಬಕೆಟ್ ಕೊಂಡೋದ್ರೆ ಅಷ್ಟು ನೀರು ತರ್ಬೋದು, ಒಂದು ಟ್ಯಾಂಕರ್ ಕೊಂಡೋದ್ರೆ ಅಷ್ಟು ನೀರು ತರ್ಬೋದು. ಸೊ ಎಷ್ಟಾಗ್ತದೆ ಅಷ್ಟು, ಯಾರು ಹೆಚ್ಚು ತಗೊಂಡು ಬರಲಿಕ್ಕೆ ಕೆಪಾಸಿಟಿ ಇದೆ ಅದಕ್ಕೆ ಸರಿಯಾಗಿ ನಮಗೆ ಹೆಚ್ಚು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ ಆದರೆ ಹೆಚ್ಚು ಹೆಲ್ದಿಯಾಗಿರ್ತೇವೆ ನಾವು.